ನಾನು ಚೇಂಜ್ ಮಾಡೋ ಪ್ಲ್ಯಾನಲ್ಲಿ ನೀವೆಲ್ಲ ಸೇರಿದ್ದೀರಾ ಈಗ? ಅದಲ್ಲ, ನೀವು ಇಂಗಿತ ವ್ಯಕ್ತಪಡಿಸಿದ್ದೀರಾ? ಯಾವುದು ಬೇಡ, ಸಾಕು ಸ್ಪೀಕರ್ ಸಾಕು ನೋಡಿ, ಅಂಥ ಯಾವುದೇ ಸಬ್ಜೆಕ್ಟ್ ಎಲ್ಲಿ ಕೂಡ ಚರ್ಚೆ ಆಗಲಿಲ್ಲ. ವಿಚಾರ ನೋಡಿ, ನಾನೀಗ ಗೌರ್ಮೆಂಟಲ್ಲಿ ಇಲ್ಲ, ಐ ಆಮ್ ದಿ ಸ್ಪೀಕರ್. ನನಗೆ ಅಲ್ಲಿ ಏನು ನಡೀತದೆ ಅಂತೇಳಿ ನನಗೆ ಸಬ್ಜೆಕ್ಟೇ ಗೊತ್ತಿಲ್ಲ. ನಾನೀಗ ನಿಮ್ಮಂದಲೇ ಎಲ್ಲ ನೀವು ಹೇಳುವಾಗಲೇ ನನಗೆ ಗೊತ್ತಾಗೋದು ಈ ವಿಚಾರ ಎಲ್ಲ ಕೂಡ. ನಿಮ್ದು ಒಂದು ಇರತ್ತಲ್ಲ, ನಿಮ್ದು ಒಂದು ಬೈಕ್ ಇರತ್ತೆ ನೋಡಿ. ನಾವು ನಮ್ಮದೇನಂತ ಹೇಳಿದರೆ, ದೇವರು ನಮ್ಮನ್ನು ಯಾವ್ಯಾವ ಪೋಸ್ಟಲ್ಲಿ ಕೂತ್ಕೊಳಿಸಿದ್ದಾರೆ ಅಲ್ಲಿ ಸಂತೋಷಪಟ್ಟು ಅಲ್ಲಿ ನಾವು ಕೆಲಸ ಮಾಡೋದು ಇದ್ದಂಥ ದಿವಸ. ನಾಳೆ ಯಾವುದೇ ಪೋಸ್ಟೇ ಕೊಡಲಿಲ್ಲ ಅಲ್ಲಿ ಕೂಡ ಸಂತೋಷ ಪಡೋದು. ನಾಳೆ ನಾವು ರೆಪ್ರೆಸೆಂಟೇಟಿವ್ ಅಲ್ಲ, ನಾವು ರಿಟೈರ್ಡ್ ಆಗಿ ನಾವು ಖುಷಿ ಪಡೋದು. ನಾವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಟೆನ್ಷನ್ ಮಾಡಿದರೆ ನಾವು ಯಾಕೆ ಪೋಸ್ಟಲ್ಲಿ ಕೂತ್ಕೊಳ್ಬೇಕು? ಸೊ ನಮಗೆ ಅದು ಅಧಿಕಾರ ಉಂಟಾ ಅಧಿಕಾರ ಇಲ್ವಾ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ನನಗೆ ಮನಸಮಾಧಾನ ಬೇಕು ಅಷ್ಟೇ. ಅದಕ್ಕೆ ನಾನು ನನಗೆ ಮನಸಮಾಧಾನದ ಖುಷಿ ಕೊಡುವಂತಹ ಒಂದು ಹುದ್ದೆಯನ್ನೇ ದೇವರು ಕೊಡಲಿ ಅಂತ ಯಾವಾಗಲೂ ನಾನು ಕೇಳುವಂಥದ್ದು. ಅಲ್ಲ, ನನ್ನನ್ನು ಸ್ಕೂಲಲ್ಲಿ ಮಾಸ್ಟರ್ ಹೇಳ್ತಿದ್ರು, ಇವನನ್ನು ನರಕದಲ್ಲಿ ಹಾಕಿದ್ರು ಕೂಡ ಇವನು ಖುಷಿಯಲ್ಲಿ ಇರ್ತಾನಂತ ಹೇಳ್ತಿದ್ರು. ಅಲ್ಲಲ್ಲ, ನಾನು ಹೇಳಿದೆ ಅಲ್ಲ, ನಾನು ಸಣ್ಣ ಪೋಸ್ಟ್ ಇರಲಿ, ದೊಡ್ಡ ಪೋಸ್ಟಿಗೆ ಇರಲಿ, ಇನ್ನು ಪೋಸ್ಟ್ ಇಲ್ಲದೇ ಇರಲಿ, ಇನ್ನು ರಾಜ್ಯಕ್ಕಿಂತ ನಿವೃತ್ತಿಯಾಗಿ ನಾನು ದೂರ ಇರಲಿ, ನಾನು ಹೀಗೆ ಇರ್ತೇನೆ, ಖುಷಿಯಿಂದಲೇ ಇರ್ತೇನೆ. ಸಮಾಧಾನದ ಇರಬೇಕು. ಅಲ್ಲದೆ ಯಾಕೆ ನಾವು ಸುಮ್ಮನೆ ಈ ಟೆನ್ಷನ್ ಮಾಡಿ ಯಾಕೆ ಜೀವನ ಮಾಡಬೇಕು? ತಲೆ ಕೆಟ್ಟಿದೆ ನಮಗೆ. ಎಲ್ಲಿದೆ ಅಲ್ಲಿ ಖುಷಿ ಆರಾಮದಲ್ಲಿರಿ, ಏನಾಗೋದಿಲ್ಲ. ಇದೆಲ್ಲ ಪರ್ಮನೆಂಟ. ಇವತ್ತು ಬರ್ತೇನೆ, ಅಲ್ಲೆಲ್ಲ ಹೋಗ್ತದೆ. ನಾವು ಆಮ್ ದ ಸ್ಪೀಕರ್, ನನಗೆ ನಾನೇ ಕಮಾಂಡ್ ಈಗ. ಅದರ ಕಮಾಂಡ್.